ಈ ವೇದಿಕೆ ಮೇಲೆ ಕೂತಿರುವ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಇವತ್ತು NBS ಉತ್ಸವಕ್ಕೆ ಬಂದಿದ್ದಾರೆ. ಅವರು ನಮಸ್ಕಾರ ಹೇಳ್ತಾ, ಮತ್ತೆ ಈ ಶಾಲೆಯ ಆಡಳಿತ ಮಂಡಳಿಯವರು ಸ್ಪೆಷಲ್ ಆಗಿ ಶಂಕರ್ ಸಾರ್ಗೂ ಮತ್ತೆ ಅವರು ಕೊಲೀಗ್ಸ್ಗೆ ನಮಸ್ಕಾರ ಹೇಳ್ತಾ ಒಂದೇ ಒಂದು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಡೆದಿದ್ದು ಕಾರ್ಯಕ್ರಮ ಎಲ್ಲ ಮಾತಾಡ್ಬೇಕಂದ್ರೆ 1 ನಿಮಿಷ ಸಾಕಾಗಲ್ಲ, ಇದಕ್ಕೆ 1 hour ಬೇಕು. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ನಡೆದಿದೆ ಎಲ್ಲ ಕಾರ್ಯಕ್ರಮ. ಅದರಲ್ಲಿ ಇವತ್ತು ಸ್ಪೆಷಲ್ ಆಗಿ ನಾನು ಮಾತಾಡೋದು ಏರೋಬಿಕ್ ಡ್ಯಾನ್ಸ್ ಅಂತ ಒಂದು ಆಕ್ರೋಬೈಟ್ಸ್ ಅಂತ ಒಂದು ಆಕ್ಟಿವಿಟಿ ನಡೆಯಿತು. ಸುಮಾರು ಒಂದೇ ಇವೆಂಟ್ ಅಲ್ಲಿ 40 ಆಕ್ಟಿವಿಟೀಸ್ ಏನೋ ಇತ್ತು, ಐ ಥಿಂಕ್ ಸೊ 40 ಆಕ್ಟಿವಿಟೀಸ್. ಈ ಚಿಕ್ಕ ಮಕ್ಕಳು ಆಕ್ಟಿವಿಟೀಸ್ ಹೆಂಗ್ ಮಾಡಿದ್ರು ಅಂದ್ರೆ ವಿತೌಟ್ ಕನ್ಫ್ಯೂಷನ್, ಅಂದ್ರೆ ಒಂದು ಕನ್ಫ್ಯೂಷನ್ ಇರ್ಲಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು, ಟೀಚರ್ ಇರಲಿಲ್ಲ ಸ್ಟೇಜ್ ಮೇಲೆ, ಮತ್ತೆ ಗೈಡ್ಸು ಅಲ್ಲಿ ಯಾರು ಬಂದು ಏನು ಹೇಳಿಲ್ಲ, ಅವರೇ ಬಂದು ಎಲ್ಲ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಗೆ ಒಂಥರ ಆಶ್ಚರ್ಯ ಆಗೋಯ್ತು, ಅಷ್ಟು ಚೆನ್ನಾಗಿ ಮಾಡಿದ್ದು ಕಾರ್ಯಕ್ರಮ. ಈ ಮುಳಬಾಗಿಲು ತಾಲೂಕಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ these activities is performed on the stage in our Brahmini Emperor School. I congratulate to the management of this school as well as the trainer. ಯಾರಿಗೆ ಇದಕ್ಕೆ ಟ್ರೈನ್ ಮಾಡಿದ್ದಾರೆ ಅವರು ಬಹಳ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಅಮ್ಮ. ಮತ್ತೆ ಈ ಶಾಲೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ, ಯಾಕಂದ್ರೆ ಪ್ರತಿ ಸಾರಿ ನೀವು ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀರಾ, ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ, ಆಕ್ಟಿವಿಟೀಸ್ ನೋಡ್ತಾ ಇದ್ದೀರಾ. ಈಗ ಈ ಒಂದು ಸಂದರ್ಭದಲ್ಲಿ ನಾವು ಜಾಸ್ತಿ ಹೇಳಕ್ ಹೋದ್ರೆ ನಿಮ್ಗೆ ಬೇಜಾರಾಗತ್ತೆ, ಯಾಕಂದ್ರೆ ನೀವು ಮಕ್ಕಳ ಪ್ರೋಗ್ರಾಮ್ ನೋಡೋಕೆ ಇಲ್ಲಿ ಬಂದಿದ್ದೀರಾ. ಬಟ್ ಈ ಶಾಲೆಯಲ್ಲಿ ಈ ಮ್ಯಾನೇಜ್ಮೆಂಟು, ಈ ಸ್ಟಾಫು ಏನ್ ಪ್ರೋಗ್ರಾಮ್ ಮಾಡಿದ್ರೇನು, ಏನ್ ಆಕ್ಟಿವಿಟಿ ಮಾಡಿದ್ರೇನು ವಂಡರ್ಫುಲ್ ಆಗಿರುತ್ತೆ, ಒಂದು ಸ್ಪೆಷಲ್ ಆಗಿರುತ್ತೆ. ಇವತ್ತು ನೀವು ಕನ್ನಡ ನೋಡಿದ್ದೀರಾ. ಈ ವರ್ಷದಲ್ಲಿ ಕೂಡ ಸುಮಾರು ಪ್ರೋಗ್ರಾಮ್ ನಡೆದಿದೆ ಈ ಶಾಲೆಯಲ್ಲಿ. ಅಕಾಡೆಮಿಕ್ ಇಯರ್ ಅಲ್ಲಿ ನಡೆದಿಬೇಕಾಗಿರೋ ಎಲ್ಲ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿರುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾನೆ ಇರ್ತೀರಾ, ಪ್ರತಿಯೊಂದು ಪ್ರೋಗ್ರಾಮ್ ಪ್ಲಾನ್ ಆಗಿರುತ್ತೆ, ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಯು ಪೀಪಲ್ಸ್ ಅಂದ್ರೆ ನೀವು ಪೋಷಕರು ಒಳ್ಳೆ ಒಂದು ಲಕ್ಕಿ ಪೀಪಲ್ ಹೇಳ್ಬೇಕಂದ್ರೆ ನೀವು ಇಂಥ ಒಂದು ಶಾಲೆಯಲ್ಲಿ ಹಾಕಿರೋದು. ಸೊ ನಾನು ನನ್ನ ಪರವಾಗಿ ಎಲ್ಲ ಈ ಆಡಳಿತ ಮಂಡಳಿಯವರು ಕಂಗ್ರಾಚುಲೇಷನ್ ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.